ತಮಗೆಲ್ಲರಿಗೂ ಪ್ರಣಾಮಗಳು. ಇಂದು ವಜ್ರಾಸನದ ಸಮೂಹ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಪ್ರಥಮದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ತಾವೆಲ್ಲರೂ ಈ ದಿನ ಯೋಗದಲ್ಲಿ ಪ್ರವೇಶಿಸೋಕ್ಕಿಂತ ಪೂರ್ವದಲ್ಲಿ ಪ್ರಾರ್ಥನೆ, ದೀರ್ಘ ಉಸಿರಾಟ. ಪ್ರಾರ್ಥನೆ ಅಂತಃಕರಣವನ್ನು ಶುದ್ಧಿಗೊಳಿಸುತ್ತದೆ, ಭಗವಂತನಲ್ಲಿ ಮನಸ್ಸನ್ನು ಕೂಡಿಸುತ್ತದೆ, ನಮ್ಮಲ್ಲಿ ಏಕಾಗ್ರತೆ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಯಾವುದೇ ಶುಭಾರಂಭ ಕಾರ್ಯದಲ್ಲಿ ಪ್ರಾರ್ಥನಾ ಅವಶ್ಯ ಮಾಡಲೇಬೇಕಾಗುತ್ತದೆ. ಓಂಕಾರ ಉಚ್ಚಾರಣೆ. ಉಸಿರು ಒಳಗೆ गुरुर्देवो महेश्वरः, गुरु साक्षात् परं ब्रह्म, तस्मै श्री गुरवे नमः. ॐ योगेन चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि. ॐ शान्तिः शान्तिः शान्तिः. ಭೂನಮನ. ಇಂದಿನ ಯೋಗಾಸನದ ಪೂರ್ವದಲ್ಲಿ ಆದಿ ಜಗದ್ಗುರುಗಳನ್ನು ಸ್ಮರಿಸಿಕೊಂಡು ಸುತ್ತೂರು ಶ್ರೀ ಪರಂಪರೆಗೆ ವಂದಿಸುತ್ತಾ ಅಮೆರಿಕದಲ್ಲಿರುವ ಯೋಗ ಜಿಜ್ಞಾಸುಗಳಿಗೆಲ್ಲರಿಗೂ ಪ್ರಣಾಮಗಳು. ಮೊದಲಿಗೆ ನಾವು ವಜ್ರಾಸನದಲ್ಲಿ ಕುಳಿತುಕೊಳ್ಳೋಣ. ವಜ್ರಾಸನ ಊಟ ಆದ ತಕ್ಷಣ ಮಾಡುವಂಥ ಆಸನ ಇದು. ಎಲ್ಲ ಆಸನಗಳನ್ನು ಊಟದ 3-4 ತಾಸಿನ ನಂತರ ಮಾಡ್ತೀವಿ. ಇದು ಪಾಚನ ತಂತ್ರವನ್ನು ಸುಧಾರಿಸ್ತದೆ, ಶರೀರವನ್ನು ವಜ್ರದ ಥರ ಸಶಕ್ತಗೊಳಿಸ್ತದೆ, ಕಾಲುಗಳಲ್ಲಿರುವ ನೋವು ಭಾವಗಳನ್ನು ಕಡಿಮೆ ಮಾಡ್ತದೆ. ಇದು ವಜ್ರಾಸನ. ಈ ವಜ್ರಾಸನದಲ್ಲಿ ಮಾರ್ಜಾಲಾಸನ. 1 ಇನ್ಹೇಲ್, 2 ಎಕ್ಸೇಲ್. ಕೈಗಳು ಭುಜಕ್ಕೆ ಸಮಾಂತರವಾಗಿ ನೀಟಾಗಿ ಇಟ್ಟುಕೊಂಡು 3 ಇನ್ಹೇಲ್, ಬೆನ್ನು ಕೆಳಗೆ ಕುತ್ತಿಗೆ ಮೇಲೆ ಮಾಡ್ತಾ ಹೋಗುವುದು. ಇದರಿಂದ ಬೆನ್ನು ಕಡಿಮೆ ಮಾಡ್ತದೆ, ಭುಜಗಳಿಗೆ ಬಲವನ್ನು ಹೆಚ್ಚಿಸ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ವೃದ್ಧಿಸ್ತದೆ, ಸ್ಲೀಪ್ ಡಿಸ್ಕ್ ಅನ್ನು ಸರಿಪಡಿಸ್ತದೆ. ಎಕ್ಸೇಲ್ 6. ಬೆನ್ನನ್ನು ಮೇಲೆ ಮಾಡೋದು, ಸ್ವಲ್ಪ ನಿಲ್ಲಿಸೋದು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ಇದು ಮಾರ್ಜಾಲಾಸನ. ಮಾರ್ಜಾಲಾಸನವನ್ನು ಬೆನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಉತ್ತಮವಾಗಿರುವಂಥ ಆಸನ. ಕುತ್ತಿಗೆಯನ್ನು ಸಬಲತೆಗೊಳಿಸ್ತದೆ. ಎಕ್ಸೇಲ್, ರಿಲ್ಯಾಕ್ಸ್. ಈಗ ವ್ಯಾಘ್ರಾಸನವನ್ನು ಮಾಡೋಣ. 1 ಇನ್ಹೇಲ್, 2 ಎಕ್ಸೇಲ್. ಮೊಣಕಾಲಿಗೆ ಮೂಗನ್ನು ಮುಟ್ಟಿಸೋದು, ಪಾದವನ್ನು ನೆಲಕ್ಕೆ ಹಚ್ಚಬಾರ್ದು. ಇದರಿಂದ ಬೆನ್ನು ಕಡಿಮೆ ಮಾಡ್ತದೆ, ಭುಜಗಳು ಸಶಕ್ತವಾಗ್ತವೆ. ಇನ್ಹೇಲ್, ಎಷ್ಟು ಸಾಧ್ಯದ ಅಷ್ಟು ಕಾಲನ್ನು ಹಿಂದೆ ಮೇಲೆ ತರೋ ಪ್ರಯತ್ನ ಮಾಡೋದು. ಎಕ್ಸೇಲ್, ರಿಲ್ಯಾಕ್ಸ್. ಇದನ್ನು ಅಪೋಸಿಟ್ ಸೈಡ್ ಎಡಗಡೆಯಿಂದ 1 ಇನ್ಹೇಲ್, 2 exhale,
ಹೊಟ್ಟೆ ಸಂಕೋಚನ ಆಕುಂಚನಗೊಳ್ಳೋದ್ರಿಂದ ಹೊಟ್ಟೆಯ ಸ್ಥೂಲತೆ ಕೂಡ ಕಡಿಮೆ ಮಾಡ್ತದೆ. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಈಗ 1 ಇನ್ಹೇಲ್, 2 ಎಕ್ಸೇಲ್. ಸಂತುಲನಾಸನ. ಎಡಗಾಲ ಹಿಂದೆ, ಬಲಗೈ ಮುಂದೆ. ಇದರಿಂದ ಏಕಾಗ್ರತಾ ಶಕ್ತಿ ಹೆಚ್ಚಾಗ್ತದೆ ಮತ್ತು ನಮ್ಮ ಶರೀರದಲ್ಲಿ ಫ್ಲೆಕ್ಸಿಬಲ್ ಅನ್ನ ಹೆಚ್ಚಿಸ್ತದೆ. 3, 4, 5, 6, 7, 8. ಸ್ವಲ್ಪ ಹೊತ್ತು ನಿಲ್ಲಿಸೋದು. ಮೊಣಕಾಲು ನೇರವಾಗಿರಬೇಕು, ಕೈಗಳು ನೇರವಾಗಿರಬೇಕು, ಮುಂದೆ ನೋಡ್ತಾ ಇರಬೇಕು. ಸರಿ, ರಿಲ್ಯಾಕ್ಸ್. ಇನ್ನು ಮುಂದೆ ಶಶಾಂಕಾಸನವನ್ನು ಮಾಡೋಣ. ಶಶಾಂಕಾಸನ ಕೋಪವನ್ನು ಕಡಿಮೆ ಮಾಡ್ತದೆ ಮತ್ತು ನಮ್ಮ ತಲೆ ಕಡೆ ರಕ್ತದ ಸಂಚಾರ ಹೆಚ್ಚಾಗಿ ಸ್ಮರಣ ಶಕ್ತಿ ಕೂಡ ಹೆಚ್ಚಿಸ್ತದೆ. 1 ಇನ್ಹೇಲ್, ಕೈಗಳು ಭುಜಕ್ಕೆ ಸಮಾಂತರವಾಗಿರಬೇಕು, ಕಿವಿಗೆಟ್ಟಿರಬೇಕು ಬಾಹುಗಳು. 2 ಎಕ್ಸೇಲ್. ಇದು ಕೋಪವನ್ನು ಕಡಿಮೆ ಮಾಡೋದು. 3 ಇನ್ಹೇಲ್, 4 ರಿಲ್ಯಾಕ್ಸ್. ಗ್ಯಾಸ್ ಟ್ರಬಲ್ ಕಡಿಮೆ ಮಾಡ್ತದೆ, ಕೋಪ ಕಡಿಮೆ ಮಾಡ್ತದೆ ಮತ್ತು ಏಕಾಗ್ರತೆ ಶಕ್ತಿಯನ್ನು ಹೆಚ್ಚಿಸ್ತದೆ. ಹೊಟ್ಟೆ ಮೇಲೆ ಪ್ರೆಷರ್ ಬರೋದ್ರಿಂದ ಡೈಜೆಷನ್ ಸಿಸ್ಟಮ್ ಅನ್ನು ಸುಧಾರಿಸ್ತದೆ. ಇದು ಶಶಾಂಕಾಸನ. 1 ಇನ್ಹೇಲ್, 2 ಎಕ್ಸೇಲ್. ಸ್ವಲ್ಪ ಹೊತ್ತು ನಿಂತು ದೀರ್ಘ ಉಸಿರಾಟ ಮಾಡ್ತಾ ಹೋಗುದು. Inhale, 4 ರಿಲ್ಯಾಕ್ಸ್. ಇನ್ನು ಮುಂದೆ ಸುಪ್ತ ವಜ್ರಾಸನ. ಯಾರಿಗೆ ಮೊಣಕಾಲು ನೋವಿದೆ, ಯಾರಿಗೆ ಶರೀರಕ್ಕೆ ಎಷ್ಟು ಸಾಧ್ಯ ಆಗ್ತದೆ, ಎಷ್ಟು ಶರೀರ ಸಾಥ್ ಕೊಡ್ತದೆ ಅಷ್ಟು ಮಾತ್ರ ಮಾಡ್ಬೋದು. ಮೊದಲು ಕೈಗಳನ್ನು ಎರಡು ಹಿಂದೆ ಇಟ್ಟು 1, 2. ಪೂರ್ಣ ಆಗದೇ ಇದ್ರೆ ಇಷ್ಟೇ ಮಾಡ್ಬೋದು. ಇದರಿಂದ ಮುಂದೆ ಬಾಗಿರುವಂಥ ಶರೀರ ಅದು ಹಿಂದೆ ಬಾಗುವಂಥದ್ದು ಬಾಗಿದಾಗ ಶರೀರವನ್ನು ಸಂತುಲನಗೊಳಿಸ್ತಿದೆ. ಥೈರಾಯ್ಡ್ ಸಮಸ್ಯೆ ನಿವಾರಣೆ ಆಗ್ತಿದೆ. ಕಾಲುಗಳ ಹೃದಂಬಗಳ ಸ್ನಾಯುಗಳು ಮಜಬೂತಾಗ್ತಿವೆ. ವಾಪಸ್ ಇಷ್ಟು ಬರೋದು. ಇದು ಮೊದಲನೇ ಸ್ಟೆಪ್. ಸುಪ್ತ ವಜ್ರಾಸನದಲ್ಲಿ ಯಾರಿಗೆ ಸಾಧ್ಯ ಇದೆ ಅವರು ಎರಡನೇ ಸ್ಟೆಪ್ ಮಾಡ್ಬೋದು. ಮೊಣಕಾಲು ನೋವಿದ್ದವರು ಬಿಡ್ಬೋದು, ಮೊಣಕಾಲು ನೋವಿದ್ದವ್ರು ಮಾಡಬಾರ್ದು, ಉಳಿದವರೆಲ್ಲ ಚೆನ್ನಾಗಿ ಮಾಡ್ಬೋದು. ಇದು ಬೆನ್ನಿಗೆ ಆರಾಮದಾಯಕವಾಗಿರುವಂಥ ಆಸನ. 3, 4, 5, 6, 7, 8. ಇದು ಸುಪ್ತ ವಜ್ರಾಸನ. ಇದನ್ನು ಆರಾಮಾಗಿ ನಾವು ಹಂತ ಹಂತವಾಗಿ ಮಾಡ್ತಾ ಹೋಗೋದು. 1, 2, 3, 4. ಕೈಗಳನ್ನು ಈ ರೀತಿಯಾಗಿ ತಲೆಯಿಂದ ಕಟ್ಟೋದು, ಕಾಲುಗಳನ್ನು ಜೋಡಿಸೋ ಪ್ರಯತ್ನ ಮಾಡೋದು, ನಿಧಾನವಾಗಿ ಉಸಿರಾಟ ಮಾಡ್ತಾ ಆರಾಮಾಗಿ ವಾಪಸ್ ಬರೋದು. 5, 6. ಇದು ಸುಪ್ತ ವಜ್ರಾಸನ. ಆ ಬಳಿಕ ಸ್ವಲ್ಪ ಕಾಲುಗಳನ್ನು ಡೀಲ ಮಾಡಿಕೊಳ್ಳೋದು. ಕಾಲುಗಳನ್ನು ಸಡಿಲಗೊಳಿಸಿಕೊಂಡು ಮತ್ತೆ ಪುನಃ ಇದರಲ್ಲಿ ಇವು ವಜ್ರಾಸನದ ಸಮೂಹ ಇರೋದ್ರಿಂದ ಸ್ವಲ್ಪ ವಜ್ರಾಸನದಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಈಗ ಉಷ್ಟ್ರಾಸನವನ್ನು ಮಾಡೋಣ. 1, 2,
ಥೈರಾಯ್ಡ್ ನೋವನ್ನು ಕಡಿಮೆ ಮಾಡ್ತದೆ, ಬೆನ್ನಿಗೆ ರಕ್ತ ಸಂಚಾರ ಹೆಚ್ಚಾಗಿ ಬೆನ್ನಿನ ನೋವನ್ನು ಕಡಿಮೆ ಮಾಡ್ತದೆ. 4, 5. ಸಿಕ್ಸ್, 7. ಪುನಃ ಮತ್ತೊಮ್ಮೆ ಮಾಡೋದನ್ನ 1, 2 ಈ ಪ್ರಕಾರವನ್ನು ಮಾಡ್ಬೋದು. ಯಾರಿಗೆ ಪೂರ್ಣ ಸಾಧ್ಯದ ಅವರು ಈ ಥರ ಮಾಡ್ತಾ ಹೋಗೋದು. ದೀರ್ಘ ಉಸಿರಾಟ, ಥೈರಾಯ್ಡ್ ಸಮಸ್ಯೆ ನಿವಾರಣೆ, ಬೆನ್ನು ಕಡಿಮೆ ಆಗ್ತದೆ, ಶರೀರದಲ್ಲಿ ಹೆಚ್ಚು ಫ್ಲೆಕ್ಸಿಬಲ್ಸ್ ಇರ್ತದೆ. ಇದು ಉಷ್ಟ್ರಾಸನ. ದೀರ್ಘ ಉಸಿರಾಟ, ಮುಂದಿಂದು ಗೋಮುಖಾಸನ. ಬಲಗೈ ಮೇಲೆ ಎಡಗೈ ಕೆಳಗಡೆಯಿಂದ ಈ ತರ ಕಟ್ಟೋದು ಚೆನ್ನಾಗಿ. 1, 2, 3, 4. ಇದು ಪೀಠ ಅಂದ್ರೆ ಬೆನ್ನನ್ನು ನೋವುಗಳ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ, ಭುಜಗಳಿಗೆ ಬಲ ತಂದು ಕೊಡ್ತದೆ. 5, 6. ಮುಟ್ಟಕ್ಲ ಸಾಧ್ಯದಿದ್ರೆ ಹಣೆ ಮೇಲೆ ಕುಡಿಸ್ಬೋದು, ಇಲ್ಲಾಂದ್ರೆ ಸಾಕಷ್ಟೇ. 7, 8. ಇದರಲ್ಲಿ ಮತ್ತೊಂದು ಪ್ರಕಾರವಾಗಿ ಗೋಮುಖಾಸನವನ್ನು ನಾವು ಮಾಡ್ತೇವೆ. 1, 2, 3, 4. ಮುಖ ನೇರವಾಗಿರಬೇಕು. 1, 2. 3, 4. ಇದು ಗೋಮುಖಾಸನ. ಎರಡು ಕೈಗಳನ್ನು ಮೇಲೆತ್ತಿ. 1, ಬಲಗೈ ಮುಂದೆ ಎಡಗೈ ಹಿಂದೆ. 2, 3, 4, 5, 6. 1, 2, 3, 4, 5, 6. 1, ಕೈಗಳನ್ನು ಕಾಲುಗಳ ಸಂದುಗಳಾಗಿ ಹೆಂಬಡವನ್ನು ಹಿಡಿದುಕೊಳ್ಳೋದು. ಗ್ಯಾಸ್ ಟ್ರಬಲನ್ನು ಕಡಿಮೆ ಮಾಡ್ತದೆ, ಪೂರ್ಣ ಹೊಟ್ಟೆಗೆ ಪ್ರೆಷರ್ ಆಗ್ತದೆ. 3, 4, 5, 6. 7, 8. ಬೆನ್ನು ನೋವು ಉಪಶಮನ ಆಗುವುದಕ್ಕಾಗಿ ಬಹಳ ಸುಲಭವಾಗಿರುವ ಆಸನ. 1, 2. ಹೊಟ್ಟೆಗೆ ಪ್ರೆಷರ್ ಆಗ್ತದೆ, ಕೈಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತದೆ, ಬೆನ್ನನ್ನು ಸಶಕ್ತಗೊಳಿಸ್ತದೆ, ಸಂಪೂರ್ಣ ಗ್ಯಾಸ್ ಟ್ರಬಲ್ ಹೊರಗಾಗ್ತದೆ. 3, 1, 2. 3, 4. ಮುಂದಿನ ಆಸನ 1, 2, 3, 4, 5, 6, 7, 8. 1, 2. ಇದು ಆರಾಮದಾಯಕವಾದಂಥ ಆಸನ. ಇದರಿಂದ ಶರೀರಕ್ಕೆ ಹಗುರ ಅನ್ನಿಸ್ತದೆ ಮತ್ತು ಹೊಟ್ಟೆ ಸ್ಥೂಲತೆಯನ್ನು ಕಡಿಮೆ ಮಾಡ್ತದೆ. ಈಗ ಮುಂದಿನ ಆಸನ ತಾಡಾಸನ. 1, inhale, 2, exhale, 3, inhale, 4, exhale, 5, inhale,
6 exhale. 1 inhale, 2 exhale. 3 inhale, 4 exhale. 5 inhale, 6 exhale. ಈ ಕಾಲಿನ ಬೆರಳನ್ನು ಹಿಡ್ಕೊಂಡು ಸೊಂಟದ ಭಾಗದವರೆಗೆ ಸಂಪೂರ್ಣ ಸ್ನಾಯುಗಳು ಹಿಗ್ಗುವಿಕೆ ಕುಗ್ಗುವಿಕೆ ಆಗೋದ್ರಿಂದ ಕಾಲುಗಳ ನೋವು ಬಾವು ಸಮಸ್ಯೆಗಳನ್ನು ನಿವಾರಿಸಿ ಸ್ನಾಯುಗಳನ್ನು ಸಶಕ್ತಗೊಳಿಸ್ತದೆ ಮತ್ತು ನಮ್ಮ ಸಂಪೂರ್ಣ ಶರೀರದ ಸ್ನಾಯುಗಳಲ್ಲಿ ಸ್ಟ್ರೆಚಿಂಗ್ ಆಗೋದ್ರಿಂದ ಆಲಸ್ಯವನ್ನು ನಿವಾರಿಸ್ತದೆ. ಮಕ್ಕಳಿಗೆ ಉತ್ತಮವಾಗಿರುವಂಥ ಹೈಟನ್ನು ಹೆಚ್ಚಿಸ್ತದೆ. ಇದು ತಾಡಾಸನ. ಮುಂದೆಂದು ತಿರಿಯಕ್ ತಾಡಾಸನ. ಪಾದಗಳನ್ನು ಅಗಲ ಮಾಡಿಟ್ಟು 1 inhale, 2 exhale. 3 inhale, 4 exhale. 5 inhale, 6 exhale. 7 inhale, 8 relax. ಇದೇ ಪೋಷನ್ದಲ್ಲಿ ತ್ರಿಕೋನಾಸನ. ಕೈಗಳ ಭುಜಕ್ಕೆ ಸಮಾಂತರವಾಗಿಟ್ಟು 1 2 3. ಮೇಲೆ ಕೈಗಳನ್ನು ಬೆರಳುಗಳು ನೋಡ್ತಾ ಹೋಗೋದು. ಎರಡು ಮೊಣಕಾಲನ್ನು ನೇರವಾಗಿರಬೇಕು. ಇದರಿಂದ ಕುತ್ತಿಗೆ, ಬೆನ್ನಿನ ಹುರಿ ಮತ್ತು ಕಾಲುಗಳಿಗೆ, ಸರ್ವಾಂಗಗಳಿಗೆ ಉತ್ತಮವಾಗಿರುವಂಥ ಎಕ್ಸಸೈಸ್ ಇದು. ಉತ್ತಮವಾಗಿರುವಂಥ ಯೋಗ ತ್ರಿಕೋನಾಸನ. 4 5 ಕಾಲು ನಾವು ಇಲ್ಲೇ ಕೈ ಇಲ್ಲಾದ್ರೂ ಇಡ್ಬೋದು, ಹಿಂದಾದ್ರೆ ಇಟ್ಟು ಎಷ್ಟು ಸಾಧ್ಯದಷ್ಟು ಈ ಕೈ ಮೇಲೆ ಕಾಲಿನ ಬ್ಯಾಲೆನ್ಸ್ ಮೇಲೆ ಮೇಲೆ ಎತ್ತಿದ ಕೈಯನ್ನು ನಾವು ನೋಡ್ತಾ ಇರೋದು. 7 8. ಇದನ್ನು ಮಾಡುವ ಪೋಷನ್ ತ್ರಿಕೋನಾಸನ. 1 2 3 4 5 6 7 8. ದೀರ್ಘ ಉಸಿರಾಟ. ಈಗ ಸೊಂಟದ ಮೇಲೆ ಕೈಯನ್ನಿಟ್ಟು ನಿಧಾನವಾಗಿ ಉಸಿರನ್ನು ಒಳಗಡೆ ತಗೊಳ್ತಾ ಹಿಂದೆ ಬಾಗ್ತಾ ಹೋಗೋದ್ರಿಂದ ಸೊಂಟದ ನೋವು ಕಡಿಮೆ ಮಾಡ್ತದೆ. 2 ಕಾಲುಗಳನ್ನು ಕೂಡಿಸಿ ಮಾಡ್ಬೋದು. 1 2 3 4 1 2. ಮೊಣಕಾಲುಗಳು ನೋವುಗಳನ್ನು ನಿವಾರಣೆ ಆಗ್ತದೆ. ಮೊಣಕಾಲನ್ನು ಸಶಕ್ತಗೊಳಿಸ್ತದೆ. ಸಂಪೂರ್ಣ ಪಾದಗಳನ್ನು ಮಜಬೂತ ಮಾಡ್ತದೆ. ಪಿಂಡಲಿಯ ಮಾಂಸಪೇಶಿಗಳಿಗೆ ಸಶಕ್ತವಾಗ್ತವೆ. 3 4 1 2 3 4. ಕಟಿ ಚಕ್ರಾಸನ. 1 2 3. ಬಲಗಡೆ ಹೊರಳಿ ಎಡಗಾಲಿನ ಹಿಂಬಡವನ್ನು ನೋಡ್ತಾ ಹೋಗೋದು. 4 5 6. ಯಾವುದು ಎಡಗೈ ಮುಂದೆ ಮೇದೆ ಮೇಲೆ 1, ಬಲಗೈ ಹಿಂದೆ ಬೆನ್ನಿನಿಂದೆ. ಈಗ ಯಾವ ಕೈ ಮಡಿಸಿಟ್ಟಿವೋ ಅದೇ ಕೈಯಿಂದ ಎದೆ ಮೇಲಿರುವಂಥ ಕೈಯಿಂದ ನಾವು ಒಳ್ಳೆ ಎಡಕ್ಕೊಳ್ಳಿ ಬಲಗಾಲಿನ ಹಿಂಬಡ ನೋಡ್ತಾ ಹೋಗೋದು. ಕಟಿ ಚಕ್ರಾಸನ.
ಇದರಿಂದ ಬೆನ್ನುಗೆ ಕಡಿಮೆ ಮಾಡ್ತಿದೆ, ಕುತ್ತಿಗೆ ಸಬಲಗೊಳ್ಳುತ್ತಿದೆ. 4 5 6 1 2 3 4 5 6 1 2 3 4 5 6. ಈಗ ಇನ್ನು ಮುಂದೆ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಓಂ ರವಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರೀಚಯೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಆ ಸೂರ್ಯ ಭಗವಂತನು ನಮಗೆಲ್ಲರಿಗೂ ಉತ್ತಮ ಆರೋಗ್ಯ ಆಯುಷ್ಯ ಅನುಗ್ರಹಿಸಲಿ ಅಂತಂದು ನಾವು ಸೂರ್ಯ ಮಂತ್ರವನ್ನು ಉಚ್ಚಾರಣೆ ಮಾಡಿ ಸೂರ್ಯನ ಪ್ರದಕ್ಷಿಣೆ ಮಾಡಿ ಸೂರ್ಯ ನಮಸ್ಕಾರ ಪ್ರಾರಂಭ ಮಾಡುದು. 1 ಇನ್ಹೇಲ್, ಹಸ್ತ ಉತ್ಥಾನಾಸನ. 2 ಎಕ್ಸೇಲ್, ಪಾದಹಸ್ತಾಸನ. 3 ಇನ್ಹೇಲ್, ಅಶ್ವ ಸಂಚಾಲನ. 4 ಎಕ್ಸೇಲ್, ಪರ್ವತಾಸನ. 5 ಎಕ್ಸೇಲ್, ಸಾಷ್ಟಾಂಗ. 6 ಇನ್ಹೇಲ್, ಭುಜಂಗಾಸನ. 7 ಎಕ್ಸೇಲ್, ಪರ್ವತಾಸನ. 8 ಇನ್ಹೇಲ್, ಅಶ್ವ ಸಂಚಾಲನ. 9 ಎಕ್ಸೇಲ್, ಕುಕ್ಕುಟಾಸನ. 10 ಪ್ರಾಣ. ಇನ್ನು ನಾವು ಮನಸ್ಸನ್ನು ಆಯಾಯ ಸ್ಥಾನಗಳಲ್ಲಿ ಕೇಂದ್ರೀಕರಿಸ್ತಾ ಹೋಗ್ತೀವಿ. 1 ಇನ್ಹೇಲ್, ಭ್ರೂಮಧ್ಯ ಸ್ಥಾನದಲ್ಲಿ. 2 ಎಕ್ಸೇಲ್, ನಾಭಿ ಸ್ಥಾನದಲ್ಲಿ, ಅನಾಹತ ಚಕ್ರ. 3 ಇನ್ಹೇಲ್, ಹೃದಯ ಸ್ಥಾನ, ಭ್ರೂಮಧ್ಯ. 4 ಎಕ್ಸೇಲ್, ನಾಭಿ ಸ್ಥಾನ. 5 ಸಾಷ್ಟಾಂಗ, ಹೃದಯ ಸ್ಥಾನ. 6 ಇನ್ಹೇಲ್, ಭ್ರೂಮಧ್ಯ, ಆಜ್ಞಾ ಚಕ್ರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸೋದು. ಆಯಾಯ ಚಕ್ರಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಸೂರ್ಯ ನಮಸ್ಕಾರ ಮಾಡ್ತಾ ಹೋಗೋದು. ಆಜ್ಞಾ ಚಕ್ರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸೋದು. ಈಗ ಮಣಿಪೂರಕ ಚಕ್ರ, ನಾಭಿಸ್ಥಾನ. ಎಕ್ಸೇಲ್, ಇನ್ಹೇಲ್, ಆಜ್ಞಾ ಚಕ್ರ, ಹೃದಯ ಸ್ಥಾನ, ಸಹಜ ಸ್ಥಿತಿ. 1 ಹಸ್ತ ಉತ್ಥಾನಾಸನ. ಪಾದಹಸ್ತಾಸನ. ಅಶ್ವ ಸಂಚಾಲನ. ಪರ್ವತಾಸನ. ಸಾಷ್ಟಾಂಗ. ಭುಜಂಗಾಸನ. ಪರ್ವತಾಸನ. ಅಶ್ವ ಸಂಚಾಲನ. ಕುಕ್ಕುಟಾಸನ. 1 ಇನ್ಹೇಲ್, 2 exhale, 3 inhale, 4 exhale, 5 exhale, 6 inhale, 7 exhale, 8 inhale, 9 exhale, 10 relax. ಇಷ್ಟು ನಾವು ಸೂರ್ಯ ನಮಸ್ಕಾರ ಮಾಡಿದ ಬಳಿಕ ಇನ್ನು ಆರಾಮಾಗಿ ಶವಾಸನವನ್ನು ಮಾಡೋದು, ಯೋಗ ನಿದ್ರೆಯನ್ನು ಮಾಡೋದು.
ಡೀಪ್ ಇನ್ಹೇಲ್ ಎಕ್ಸೇಲ್. ಇದುವರೆಗೆ ಮಾಡಿರುವಂಥ ಆಸನಗಳನ್ನು ಮನಸ್ಸಿನಲ್ಲೇ ಪುನರಾವಲೋಕನ ಮಾಡೋದು, ಪುನರಾವೃತ್ತಿಯನ್ನು ಬಳಸೋದು. ಶರೀರದ ದಣಿವೆ ಆಯಾಸವನ್ನು ನಿವಾರಣೆ ಮಾಡುವಂಥದ್ದು ಯೋಗ ನಿದ್ರಾ. ಎಷ್ಟು ಸಾಧ್ಯದೋ ಅಷ್ಟು ದೀರ್ಘ ಉಸಿರಾಟವನ್ನು ಮಾಡ್ತಾ ಹೋಗೋದು. ಉಸಿರು ಒಳಗೆ ತುಂಬಿಕೊಳ್ಳೋದು, ಉಸಿರನ್ನು ಹೊರಗಡೆ ಬಿಡ್ತಾ ಹೋಗೋದು. ಉಸಿರಾಟದ ಕಡೆ ಗಮನವಿರಲಿ. ಇನ್ನು ಮುಂದೆ ಯೋಗ ನಿದ್ರೆಯಲ್ಲಿ ನಿಧಾನವಾಗಿ ಶರೀರದ ಸರ್ವ ಭಾಗಗಳನ್ನು ವೀಕ್ಷಣೆ ಮಾಡೋದು. ಈ ಸೃಷ್ಟಿಯಲ್ಲ ಸತ್ಯಂ ಶಿವಂ ಸುಂದರಂ, ಇದು ಈಶಾವಾಸ್ಯಮಿದಂ, ಈಶ್ವರನ ಸೃಷ್ಟಿ. ಇದು ಈಶ್ವರನ ಸೃಷ್ಟಿಯಲ್ಲಿ ಭೇದವಿಲ್ಲ, ಸರ್ವರಿಗೂ ಸಮಾನವಾಗಿದೆ. ಜೀವ ಸೃಷ್ಟಿಯಲ್ಲಿ ಭೇದವಿದೆ, ನಮ್ಮ ದೃಷ್ಟಿಯಲ್ಲಿ ಭೇದವಿದೆ. ಇಲ್ಲಿ ಇರುವಂಥದ್ದು ಪ್ರತಿಯೊಂದು ತತ್ವಗಳಲ್ಲಿ ಕೂಡ ಈಶ್ವರನೇ ತುಂಬಿಕೊಂಡಿದ್ದಾನೆ. ಅಣುರೇಣು ತೃಣಕಾಷ್ಟಗಳಲ್ಲಿ ಆ ಪರಮಾತ್ಮನೇ ವಾಸಿಸಿದ್ದಾನೆ. ಹೇಗೆ ವೃಕ್ಷದ ಪ್ರತಿಯೊಂದು ಎಲೆಗಳು ಆ ವೃಕ್ಷವನ್ನೇ ಅವಲಂಬಿಸಿವೆ, ಹಾಗೆ ಪೃಥ್ವಿಯಲ್ಲಿರುವಂಥ ಪ್ರತಿಯೊಂದು ಜೀವಜಂತುಗಳಲ್ಲಿ ಕೂಡ ಆ ಪರಮಾತ್ಮನ ಚೈತನ್ಯವೇ ತುಂಬಿಕೊಂಡಿದೆ. ಇದು ಸರ್ವಾತ್ಮಕ ಧ್ಯಾನ, ಸರ್ವಾತ್ಮಕ ದೃಷ್ಟಿ. ಸರ್ವರಲ್ಲಿಯೂ ಕೂಡ ಆ ಪರಮಾತ್ಮನನ್ನೇ ನೋಡುವುದು. ಇದರಿಂದ ರಾಗ, ದ್ವೇಷ, ಅಸೂಯ, ಈರ್ಷ್ಯಗಳೆಲ್ಲ ದೂರವಾಗ್ತವೆ. ಸರ್ವರಲ್ಲಿ ಸಮಾನವಾದ ಭಾವನೆ, ಸ್ನೇಹ, ಮೈತ್ರಿ, ಕರುಣ, ದಯಾ ಗುಣಗಳಲ್ಲಿ ನಮ್ಮಲ್ಲಿ ಅಭಿವೃದ್ಧಿಗೊಳ್ಳುತ್ತಿವೆ. ಇದರಿಂದ ಮನಸ್ಸು ವಿಶಾಲಗೊಳ್ಳುತ್ತದೆ. ಇದರಿಂದ ಮನಸ್ಸಿನಲ್ಲಿ ಸಂಯಮನ ಶಕ್ತಿ ವೃದ್ಧಿಗೊಳ್ಳುತ್ತದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾಃ ಮಾಕೃತಃ ಕಸ್ಯ ಸ್ವಿದ್ಧನಂ. ಇಲ್ಲಿರುವಂಥ ಈ ಬೃಹತ್ ಜಗತ್ತಿನಲ್ಲಿ ಸ್ಥಾವರ, ಜಂಗಮ, ಸರ್ವ ವೈವಿಧ್ಯಮಯ ಜೀವ ಜಂತುಗಳು, ವೃಕ್ಷಗಳು, ನದಿಗಳು, ಸಾಗರಗಳು, ಇವೆಲ್ಲದರಲ್ಲಿ ಕೂಡ ಪರಮಾತ್ಮನು ಅವ್ಯಕ್ತವಾಗಿ ಸೂಕ್ಷ್ಮವಾಗಿ ಪ್ರತಿಯೊಂದರಲ್ಲಿ ತುಂಬಿಕೊಂಡಿದ್ದಾನೆ. ಅದಕ್ಕಾಗಿ ಮನುಷ್ಯನಲ್ಲಿರುವಂಥ ಗುಣಗಳನ್ನು, ಸ್ವಭಾವಗಳನ್ನು, ರೂಪಗಳನ್ನು ನೋಡದೆ ಕೇವಲ ಆ ಪರಮಾತ್ಮನ ಪ್ರಕಾಶವನ್ನೇ ನೋಡ್ತಾ ಇರೋದ್ರಿಂದ ಸಮಭಾವನೆ, ಸಮದೃಷ್ಟಿ ಇದರಲ್ಲಿ ನಿರ್ಮಾಣವಾಗ್ತದೆ. ನಮ್ಮ ಪ್ರತಿಯೊಬ್ಬರ ಹೃದಯ ಮಂದಿರದಲ್ಲಿ ಕೂಡ ಪರಮಾತ್ಮನೇ ವಾಸಿಸಿದ್ದಾನೆ. ನಮ್ಮ ಶರೀರವೆನ್ನುವ ದೇಗುಲದಲ್ಲಿ ಪರಮಾತ್ಮನು ಆವಾಸ ಸ್ಥಾನ ಇದರಲ್ಲಿ ವಾಸ ಮಾಡ್ತಾ ಇದ್ದಾನೆ. ಇದೇ ಶಿವಾಲಯ. ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನು ಮಾಡುವೆನಯ್ಯ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಎನ್ನುವಂತೆ ಈ ದೇಹವೆನ್ನುವ ಸುಂದರವಾದ ಭವ್ಯ ಮಂದಿರದಲ್ಲಿ ಪರಮಾತ್ಮನೇ ವಾಸ ಮಾಡಿಕೊಂಡಿದ್ದಾನೆ. ಪ್ರತಿಯೊಬ್ಬರಲ್ಲಿ ಕೂಡ ಪರಮಾತ್ಮ ತತ್ವವೇ ತುಂಬಿಕೊಂಡಿದೆ. ಇದು ಸರ್ವಾತ್ಮಕ ದೃಷ್ಟಿ, ಸರ್ವಾತ್ಮಕ ಧ್ಯಾನ.
ಯದ್ ಸೃಷ್ಟಿ ತತ್ ಸೃಷ್ಟಿ. ಯಾವ ದೃಷ್ಟಿಯಿಂದ ನೋಡ್ತವೋ ಅದೇ ರೀತಿಯಾಗಿ ಸೃಷ್ಟಿ ಕಾಣಿಸ್ತದೆ. ಇದೆಲ್ಲ ಸತ್ಯಂ ಶಿವಂ ಸುಂದರಂ ಆಗಬೇಕಾಗಿತ್ತಂದರೆ ನಮ್ಮ ದೃಷ್ಟಿಯನ್ನು ಬದಲಾಯಿಸಿಕೊಳ್ಳೋದು, ನಮ್ಮ ಭಾವಮನಗಳನ್ನು ಬದಲಾಯಿಸಿಕೊಳ್ಳೋದು, ಆ ಪರಮಾತ್ಮನ ದಿವ್ಯ ಶಕ್ತಿಯನ್ನು ಪಡೆದುಕೊಂಡು ನಮ್ಮ ಶರೀರದ ಆಯಾಯ ಭಾಗಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸೋದ್ರಿಂದ ನಮ್ಮ ಶರೀರಕ್ಕೆ ಊರ್ಜಾಶಕ್ತಿ, ಚಿತ್ತಕ್ಕೆ ಪ್ರಸನ್ನತೆ, ಬುದ್ಧಿ ಭಾವಗಳು ಶುದ್ಧಗೊಳ್ಳುತ್ತವೆ. ನಮ್ಮ ಶರೀರ ಆಂತರಿಕವಾಗಿ ಸುಂದರಗೊಳ್ಳುತ್ತದೆ. ಆಂತರಿಕವಾದಂಥ ಶರೀರ ನಿರ್ಮಲವಾದಾಗ, ಸುಂದರವಾದಾಗ ಸರ್ವವೂ ಸುಂದರಮಯಗೊಳ್ತಾ ಇವೆ ಅನ್ನೋ ಭಾವದಿಂದ ದೀರ್ಘ ಉಸಿರಾಟದಲ್ಲಿ ಕೂಡ ಆ ಪರಮಾತ್ಮನೇ ತುಂಬಿಕೊಂಡಿದ್ದಾನೆ ಅನ್ನೋ ಭಾವ ಇರಲಿ. ಶರೀರ ಹಗುರಗೊಳ್ಳುತ್ತದೆ, ತರೋತಾಜಿಗೆ ಆಗ್ತದೆ. ಶರೀರವನ್ನು ಯೋಗನಿದ್ರೆಯಲ್ಲಿ ಸರ್ವಾಂಗಗಳನ್ನು ರಿಪೇರಿಗೊಳಿಸ್ತದೆ, ಸಶಕ್ತಗೊಳಿಸ್ತದೆ. ಉಸಿರು ತಗೊಳ್ಳುವಾಗ ಇಲ್ಲಿ ಕೂಡ ಒಂದು ಸೋ ಅನ್ನುವ ಶಬ್ದ ಬರ್ತದೆ. ಉಸಿರು ಬಿಡುವಾಗ ಹಮ್ ಅನ್ನುವ ಧ್ವನಿ ಬರ್ತದೆ. ಸೋಹಂ ಸೋಹಂ ಅಂತನ್ನುವ ಇದರಲ್ಲಿ ಧ್ವನಿ ತುಂಬಿದೆ. ಶಿವೋಹಂ 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 ಅನ್ನೋದು ಪ್ರತಿ ಉಸಿರಾಟದಲ್ಲಿ ತುಂಬಿದೆ. ಎಂತಲೇ ಸರ್ವಂ ಶಿವಮಯಂ, ಸರ್ವಂ ಈಶ್ವರಮಯಂ, ಸರ್ವಂ ಸುಂದರಮಯಂ ಅನ್ನುವ ಭಾವನೆಯಿಂದ ಮಾಡಿದಾಗ ಉಸಿರಾಟದಲ್ಲಿ ಪ್ರತಿಯೊಂದರಲ್ಲಿಯೂ ಶಿವತತ್ವವೇ ತುಂಬಿಕೊಂಡಿದೆ, ಈಶ್ವರ ತತ್ವವೇ ತುಂಬಿಕೊಂಡಿದೆ ಎನ್ನುವ ಭಾವ ಇರಲಿ. ಪೃಥ್ವಿಯಲ್ಲಿ, ವಾಯುವಿನಲ್ಲಿ, ಅಗ್ನಿಯಲ್ಲಿ, ಜಲದಲ್ಲಿ, ಆಕಾಶದಲ್ಲಿ ಸರ್ವವ್ಯಾಪಕವಾಗಿ ಶಿವನೇ ತುಂಬಿಕೊಂಡಿದ್ದಾನೆ. ಶಿವ ಎಂದರೆ ಮಂಗಲ, ಶುಭ, ಆನಂದದ ಪ್ರತೀಕದ ಕಲ್ಯಾಣಕಾರಿಯಾದಂಥ ಒಂದು ಶಿವನ ಪ್ರತಿಯೊಂದರಲ್ಲಿ ತುಂಬಿದ್ದಾನೆ ಅನ್ನುವ ಸರ್ವಾತ್ಮಕ ಭಾವ ಇರಲಿ. ಈಗ ಭ್ರೂ ಮಧ್ಯದಲ್ಲಿ ಆಜ್ಞಾಚಕ್ರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಧ್ಯಾನ ಯೋಗ ನಿದ್ರೆಯನ್ನು ಮಾಡೋಣ. ಕೇವಲ ಆಜ್ಞಾಚಕ್ರದಲ್ಲಿರಲಿ. ಕಂಠಸ್ಥಾನದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸೋಣ. ಹೃದಯ ಸ್ಥಾನದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸೋಣ. ಇದು ಶಿವನ ಆವಾಸ ಸ್ಥಾನ. ನಾಭಿಸ್ಥಾನದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸೋಣ. ಇದು ವಿಷ್ಣುವಿನ ಸ್ಥಾನ. ಮೂಲಾಧಾರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸೋಣ. ಇದು ಗಣಪತಿಯ ಸ್ಥಾನ. ಸ್ವಾಧಿಷ್ಠಾನ ಚಕ್ರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸೋಣ. ಇದು ಬ್ರಹ್ಮನ ಸ್ಥಾನ. ನಾಭಿಸ್ಥಾನ ವಿಷ್ಣುವಿನ ಸ್ಥಾನ. ಇದು ಶರೀರವನ್ನು ಸಂತುಲನಗೊಳಿಸ್ತದೆ. ನಮ್ಮ ಪಾಚನ ತಂತ್ರವನ್ನು ನಿತ್ಯ ಕಾರ್ಯ ಮಾಡುವಂಥದ್ದು, ಪಾಲನೆ ಮಾಡುವಂಥದ್ದು ನಾಭಿಸ್ಥಾನ. ಹೃದಯ ಸ್ಥಾನ ಇದು ಆಧ್ಯಾತ್ಮಿಕದ ಪ್ರತೀಕವಾದಂಥ ಸ್ಥಾನ. ಸ್ನೇಹ, ಮೈತ್ರಿ, ಕರುಣದ ಸ್ಥಾನ. ಕಂಠಸ್ಥಾನ ಇದು ಸರಸ್ವತಿಯ ಸ್ಥಾನ. ವಾಣಿ ಶುದ್ಧವಾಗ್ತದೆ, ವಾಣಿ ಸಿದ್ಧಿಗೊಳ್ಳುತ್ತದೆ. ಆಜ್ಞಾಚಕ್ರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸೋದ್ರಿಂದ ಪ್ರಕಾಶ ಸ್ಥಾನ, ದಿವ್ಯ ಜ್ಯೋತಿಯ ಸ್ಥಾನ.
ಸಹಸ್ರ ಚಕ್ರ ತಲೆಯಲ್ಲೆಲ್ಲ ಮನಸ್ಸನ್ನು ಕೇಂದ್ರೀಕರಿಸೋದ್ರಿಂದ ಬ್ರಹ್ಮಾಂಡದ ಪ್ರತೀಕವಾಗಿರುವಂಥ ಈ ಮಸ್ತಿಷ್ಕದಲ್ಲಿ ತಲೆಯಲ್ಲಿ ಅನಂತ ಶಕ್ತಿ ಸಾಮರ್ಥ್ಯಗಳಿವೆ. ಇವು ಷಟ್ಚಕ್ರಗಳು ಅಂತ ಕರೀತಾರೆ. ದೀರ್ಘ ಉಸಿರಾಟ. ಈಗ ಈ ಶರೀರದ ತುಂಬೆಲ್ಲ ಅನೇಕ ದಿವ್ಯ ದೈವಿ ಶಕ್ತಿಗಳನ್ನು ಪಡೆದುಕೊಂಡು ನಮ್ಮ ಶರೀರದ ಆಯಾಯ ಚಕ್ರಗಳಲ್ಲಿ ಅಧಿದೇವತೆಗಳಾದಂಥ ಆಯಾಯ ಚಕ್ರಗಳಲ್ಲಿ ವಾಸ ಮಾಡುವಂಥ ಸರ್ವ ದೇವತೆಗಳನ್ನು ಅನುಗ್ರಹವನ್ನು ಪಡೆದುಕೊಂಡು ಈ ದಿವ್ಯ ಸೃಷ್ಟಿಯಲ್ಲಿ ನಾವು ಕರ್ಮಯೋಗವನ್ನು ಮಾಡುವುದಕ್ಕಾಗಿ ನಮಗೆ ಶಕ್ತಿ ಸಾಮರ್ಥ್ಯಗಳು ಆ ಈಶ್ವರನ ಅನುಗ್ರಹಿಸಲಿ ಎಂದು ಶರೀರದ ಸರ್ವಾಂಗಗಳನ್ನು ಸುಂದರಗೊಳಿಸಿಕೊಂಡು ಯೋಗ ನಿದ್ರೆಯಿಂದ ಹೊರಬರೋಣ. ಕೈಗಳನ್ನು ಹಿಂದೆ ಕಟ್ಟಿಗಿಸಿ, ಕಾಲನ್ನು ಮುಂದೆ ಇರಿಸಿ, ಎಡಭುಜವನ್ನು ಮೇಲ್ಗಡೆ ಮಾಡಿ ನಿಧಾನವಾಗಿ ಎದ್ದುಕೊಳ್ಳೋಣ. ಈಗ ಪ್ರಾಣಾಯಾಮಗಳನ್ನು ಮಾಡೋಣ. ನೇರವಾಗಿ ಕುಳಿತುಕೊಂಡು ದೀರ್ಘ ಉಸಿರಾಟ ಮಾಡ್ತಾ ಕಪಾಲಭಾತಿ ಪ್ರಾಣಾಯಾಮ ಮಾಡೋಣ. ಒಮ್ಮೆ ಉಸಿರನ್ನು ಒಳಗಡೆ ತುಂಬಿಕೊಂಡು 1 ಸೆಕೆಂಡಿಗೆ 1 ಸಲ ಉಸಿರನ್ನು ಹೊರಗಾಕೋದು, ಹೊಟ್ಟೆ ಭಾಗವನ್ನು ಒಳಗಡೆ ಎಳೆದುಕೊಳ್ಳೋದು. ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ಶ್ವಾಸೋಚ್ಛ್ವಾಸದ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಪೇಪುಡುಗಳನ್ನು ಮಜಬೂತಗೊಳಿಸುತ್ತದೆ. ಮುಖದಲ್ಲಿ ಸೌಂದರ್ಯತೆಯನ್ನು ಹೆಚ್ಚಿಸುತ್ತದೆ. ಸ್ಮರಣ ಶಕ್ತಿ ಹೆಚ್ಚಿಸುತ್ತದೆ. ಹೊಟ್ಟೆಯ ಮಾಂಸಪೇಶಿಗಳೆಲ್ಲವೂ ಕೂಡ ಸಂತುಲನಗೊಳ್ಳುತ್ತದೆ. ಹೊಟ್ಟೆಯ ಕೊಬ್ಬು ಸ್ಥೂಲತೆಯನ್ನು ಕರಗಿಸುತ್ತದೆ. ಕರಳುಗಳಿಗೆ ಮಸಾಜ್ ಮಾಡುತ್ತದೆ. ಈ ಕಪಾಲಭಾತಿ ಷಟ್ಕರ್ಮ ಕ್ರಿಯೆಗಳಲ್ಲಿ ಕೂಡ ಒಂದು ಆಂತರಿಕ ಶುದ್ಧಿಗೆ ಬಹಳಷ್ಟು ಉತ್ತಮವಾಗಿರುವಂಥದ್ದು ಕಪಾಲಭಾತಿ. ಗಂಟಲಿಂದ ಆವಾಜ್ ಆಗ್ತದೆ. ನಾಭಿಸ್ಥಾನದಿಂದ ನಾವು ಉಸಿರನ್ನು ಹೊರಗೆ ಹಾಕ್ತಿರ್ತೀವಿ. ಉಸಿರು ಶಬ್ದ ಆಗದಂತೆ ಕೂಡ ನಾವು ಕಪಾಲಭಾತಿ ಮಾಡಲಿಕ್ಕೆ ಸಾಧ್ಯ ಇದೆ. ಯಾರಿಗೆ ಅಲ್ಸರ್ ಇದೆ, ಪ್ರೆಗ್ನೆಂಟ್ ಮಹಿಳೆಯರಿದ್ದಾರೆ, ಹೊಟ್ಟೆಯ ಸಮಸ್ಯೆಗಳಿವೆ, ಅವರು ಕಪಾಲಭಾತಿ ಮಾಡೋಂಗಿಲ್ಲ. ಉಳಿದವರೆಲ್ಲವೂ ಮಾಡ್ಬೋದು. ಇದು ಮೊದಲನೇ ಪ್ರಕಾರ ಕಪಾಲಭಾತಿ. ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಮಾಡ್ತಾ ಹೋಗೋದು. ಇದು ಮೊದಲನೇದ್ದು. ಎರಡನೇದ್ದು, ಕೈಗಳನ್ನು ಬದಿಗಿಟ್ಟು ಬೆರಳುಗಳನ್ನು ಸ್ಪರ್ಶ ಮಾಡಿ ನಾವು ಉಸಿರನ್ನು ಒಳಗೆ ತಗೊಂಡು ನಿರಂತರ ಮಾಡ್ತಾ ಹೋಗೋದು. ಉಸಿರು ಹೊರಗಾಗ್ತಾ ಹೊಟ್ಟೆಯನ್ನು ಒಳಗಡೆ ಹೋಗ್ತಾ ಹೋಗೋದು. ಇದು ಹೊಟ್ಟೆಗೆ ಜಾಸ್ತಿ ಪ್ರೆಷರ್ ಆಗ್ತದೆ. ಯಾರಿಗೆ ಬೆನ್ನೋವಿದೆ, ಮುಂದೆ ಬಾಗಿ ಮಾಡೋದಕ್ಕಿಂತ ಕೈಗಳು ಬದಿಗಿಟ್ಟು ಮಾಡೋದ್ರಿಂದ ಬೆನ್ನೋವು ಆಗೋದಿಲ್ಲ. ಇನ್ನು ಹಸ್ತಗಳನ್ನು ಸಂಪೂರ್ಣವಾಗಿ ನೆಲದ ಮೇಲಿಟ್ಟು ದೀರ್ಘ ಉಸಿರನ್ನು ಒಳಗೆ ತುಂಬಿಕೊಂಡು 1 ಸೆಕೆಂಡಿಗೆ 1 ಸಲ ಉಸಿರು ಹೊರಗೆ ಹಾಕ್ತಾ ಹೋಗೋಣ.
ಇದು ಎರಡನೇ ಪ್ರಕಾರದ ಕಪಾಲಭಾತಿ. ಮೂರನೇ ಪ್ರಕಾರದ ಕಪಾಲಭಾತಿ, ಕೈಗಳನ್ನು ಮುಂದಿಟ್ಟು ಹಸ್ತದ ಮೇಲೆ ಬಲವನ್ನು ಹಾಕಿ ದೀರ್ಘ ಉಸಿರನ್ನು ತುಂಬಿಕೊಂಡು ಉಸಿರು ಹೊರಗಡೆ ಹಾಕ್ತಾ ಹೋಗೋಣ. ಉಸಿರು ಹೊರಗೆ ಹೊಟ್ಟೆ ಒಳಗೆ ಕೈಗಳ ಬೆರಳುಗಳನ್ನು ಸ್ಪರ್ಶ ಮಾಡಿ ಬೆರಳುಗಳ ಮೇಲೆ ಬಲವನ್ನು ಹಾಕಿ ಉಸಿರು ಒಳಗಡೆ ತುಂಬಿಕೊಂಡು ಉಸಿರು ಹೊರಗೆ ಹಾಕ್ತಾ ಕಪಾಲಭಾತಿ ಮಾಡ್ತಾ ಹೋಗೋಣ. ಈ ಪ್ರಕಾರವಾಗಿ ಕಪಾಲಭಾತಿಯನ್ನು ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಮಾಡ್ತಾ ಹೋಗೋಣ. ಇಂದು ಕೇವಲ 3 ಪ್ರಕಾರವಾದಂಥ ಕಪಾಲಭಾತಿಯನ್ನು ನಾವು ಮಾಡಿದ್ವಿ. ಈಗ ಕೊನೆಯದಾಗಿ ಓಂಕಾರ ಧ್ಯಾನವನ್ನು ಮಾಡೋಣ. ದೀರ್ಘ ಉಸಿರೊಳಗೆ ಹೆಚ್ಚು ಹೊತ್ತು ಉಚ್ಚಾರಣೆ ಮಾಡೋದ್ರಿಂದ ಇಡೀ ಶರೀರವೆಲ್ಲ ಕೋಶಗಳೆಲ್ಲ ವೈಬ್ರೇಷನ್ ಕಂಪನ ಆಗೋದ್ರಿಂದ ನಮ್ಮ ಸಕಾರಾತ್ಮಕ ಊರ್ಜಾ ಶಕ್ತಿಯನ್ನು ಹೆಚ್ಚಿಸ್ತದೆ, ಮನಸ್ಸುಗಳನ್ನೆಲ್ಲ ಮಂಗಲಗೊಳಿಸ್ತದೆ. ಓಂಕಾರ ಒಂದು ದಿವ್ಯ ಅಲೌಕಿಕ ನಾದಗಳನ್ನು ಕೇಳಿಸಲಿಕ್ಕೆ ಸಾಧ್ಯ ಇದೆ. ಓಂಕಾರ ನಾದದಿಂದ ಅನೇಕ ದಿವ್ಯ ರೂಪ, ನಾಮ, ಗುಣ, ದಿವ್ಯ ನಾದಗಳು ಕೇಳ್ತವೆ. ದೀರ್ಘ ಉಸಿರು ಒಳಗಡೆ ತುಂಬಿಕೊಳ್ಳೋದು. ಅಕಾರವೇ ಬ್ರಹ್ಮ, ಉಕಾರವೇ ವಿಷ್ಣು, ಮಕಾರವೇ ಮಹೇಶ್ವರ. ಇದು 3 ಅಕ್ಷರಗಳಿಂದ ಕೂಡಿದ್ದು ಓಂಕಾರ. ಅಕಾರ, ಉಕಾರ, ಮಕಾರ 3 ದೇವತೆಗಳನ್ನು ಒಳಗೊಂಡಿರುವಂಥದ್ದು. ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ವೇದ, ಮಂತ್ರ, ಶ್ಲೋಕಗಳನ್ನು ಉಚ್ಚಾರಣೆ ಮಾಡುವಾಗ ಪ್ರಥಮಾಕ್ಷರ ಓಂಕಾರ. ಓಂಕಾರ ಅಂತನ್ನೋದು ಎಲ್ಲ ಅಕ್ಷರಗಳಿಗೆ ಮೂಲವಾಗಿರುವಂಥದ್ದು. ನಮ್ಮ ಮೆದುಳಿನಲ್ಲಿ ಕಂಪನ ಆಗೋದ್ರಿಂದ ಸ್ಮರಣ ಶಕ್ತಿ ಹೆಚ್ಚಿಸ್ತದೆ, ಆರೋಗ್ಯಪೂರ್ಣವಾದ ಹೃದಯ ಆಗ್ತದೆ ಮತ್ತು ಶರೀರದ ಸರ್ವಾಂಗಗಳಲ್ಲಿ ಕೂಡ ಹಗುರತೆ, ಆನಂದದ, ಪರಮಾನಂದದ ಅನುಭೂತಿ ಇದರಿಂದ ದೊರಕುತ್ತದೆ. ಮಾನಸಿಕವಾಗಿ ಆ ಓಂಕಾರದ ನಾದವನ್ನೇ ಕೇಳ್ತಾ ಧ್ಯಾನ ಮಾಡೋದು. ಓಂಕಾರ ಶ್ವಾಸೋಚ್ಛ್ವಾಸದಲ್ಲಿ ತುಂಬಿಕೊಂಡಿದೆ. ಪಕ್ಷಿ ಪ್ರಾಣಿಗಳ ಧ್ವನಿಯಲ್ಲಿ ಕೂಡ ಓಂಕಾರದ ನಾದವೇ ತುಂಬಿದೆ. ಪ್ರತಿಯೊಬ್ಬ ವ್ಯಕ್ತಿಗಳು ಮಾತನಾಡುವ ಶಬ್ದದಲ್ಲಿ ಕೂಡ ಓಂಕಾರವಿದೆ. ಹರಿಯುವ ನದಿಗಳಲ್ಲಿ ಓಂಕಾರದ ನಾದ ಇದೆ. ಸೂರ್ಯನ ರಶ್ಮಿಯ ಕಿರಣಗಳಲ್ಲಿ ಓಂಕಾರದ ನಾದವಿದೆ. ಬೀಸುವ ಗಾಳಿಯಲ್ಲಿ ಓಂಕಾರದ ನಾದ. ಪ್ರತಿಯೊಂದು ಅಣುರೇಣು ತೃಣಕಾಷ್ಟಗಳಲ್ಲಿ ಅವ್ಯಕ್ತನಾದ, ಅನಾಹತನಾದ, ಸೂಕ್ಷ್ಮ ದಿವ್ಯನಾದ, ಓಂಕಾರನಾದ ಸರ್ವದರಲ್ಲಿ ತುಂಬಿಕೊಂಡಿದೆ ಎನ್ನುವ ಭಾವದಿಂದ ತನ್ನಿಂದ ತಾನೇ ಯಾವಾಗಲೂ ನಮಗೆ ನಾದ ಕೇಳಿ ಬರುತ್ತಂದ್ರೆ ಇದಕ್ಕೆ ಅನಾಹತ ಧ್ಯಾನ, ಅನಾಹತ ನಾದ ಅಂತ ಕರೀತಾರೆ.
ಆಗ ನಾವು ಧ್ಯಾನ ಮಾಡುವುದು ಅವಶ್ಯಕತೆ ಇಲ್ಲ, ಪ್ರತಿಯೊಂದರಲ್ಲಿ ಕೇಳುವಾಗಲೇ ಧ್ಯಾನವಾಗ್ತದೆ. ಆಗ ಧ್ಯಾನ ಜೀವನ, ಯೋಗ ಜೀವನ ನಮ್ಮದಾಗ್ತದೆ. ಸಹಜ ಕಾರ್ಯಕ್ರಿಯೆಗಳಲ್ಲೆಲ್ಲ ಓಂಕಾರವೇ ಕೇಳಿ ಬರುತ್ತದೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಮಂಗಲಂ ಭವತು, ಸರ್ವೇಷಾಂ ಪೂರ್ಣಂ ಭವತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿ ಪಾಠ ಮಾಡಿ ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡುತ್ತಾ ಭೂನಮನ ಮಾಡೋಣ. ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಬಂದು ಕೈಗಳನ್ನು ಚೆನ್ನಾಗಿ ಉಜ್ಜಿಕೊಂಡು ಈ ದಿವ್ಯ ಸೃಷ್ಟಿಯನ್ನು ವೀಕ್ಷಣೆ ಮಾಡೋಣ. ಇದುವರೆಗೆ ಯೋಗಾನಂದವನ್ನು, ಧ್ಯಾನಾನಂದವನ್ನು ನಾವು ಅನುಭವಿಸಿದ್ವಿ. ಈ ರೀತಿಯಾಗಿ ನಾವು ಮಾಡ್ತಾ ಹೋಗೋದ್ರಿಂದ ಇಡೀ ದಿನದ ತುಂಬೆಲ್ಲ ನಮಗೊಂದು ಸಕಾರಾತ್ಮಕ ಶಕ್ತಿ, ದೈವಿ ಶಕ್ತಿಯೇ ನಮ್ಮ ಶರೀರ, ಮನ, ಬುದ್ಧಿಗಳಲ್ಲೆಲ್ಲ ತುಂಬಿಕೊಂಡಿರ್ತದೆ. ನಮ್ಮ ಮಾತಿನಲ್ಲಿ, ಮನಸ್ಸಿನಲ್ಲಿ ಎಲ್ಲದರಲ್ಲಿಯೂ ಆ ದಿವ್ಯ ಶಕ್ತಿ ತುಂಬಿಕೊಂಡಾಗ ಮಾಡುವ ಕಾರ್ಯಗಳೆಲ್ಲವೂ ಕರ್ಮಯೋಗ, ವಿಚಾರಿಸುವುದೆಲ್ಲ ಜ್ಞಾನಯೋಗ, ನಾವು ಪ್ರತಿಯೊಂದು ಮಾತಿನಲ್ಲಿ ಧ್ಯಾನಯೋಗ. ಈ ರೀತಿಯಾಗಿ ಜೀವನವೇ ಯೋಗ ಜೀವನವಾಗ್ತದೆ. ಯೋಗ ಜೀವನದಿಂದ ನಮ್ಮ ಜೀವನ ಸಾರ್ಥಕವಾಗ್ತದೆ. ಇಂದಿನ ಆಸನ, ಧ್ಯಾನ, ಪ್ರಾಣಾಯಾಮ ಸಮಾಪ್ತಿ. ತಾವೆಲ್ಲರೂ ಇದುವರೆಗೆ ಭಕ್ತಿಪೂರ್ವಕವಾಗಿ ಮಾಡಿರೋದ್ರಿಂದ ತಮಗೆಲ್ಲರಿಗೂ ಕೂಡ ಶುಭ ಮಂಗಲ. ಓಂ ಶಾಂತಿ.